ನನ್ನ ಹೆಸರು ಬೀರ್ನಳ್ಳಿ ಹನುಮಂತರಾಯಪ್ಪ ಅಂತ, ತುಮಕೂರು ಜಿಲ್ಲೆ ಶಿರಾ ತಾಲೂಕು. ಮಾನ್ಯರೇ, ಇವತ್ತು ನಾನು ಯೂಟ್ಯೂಬ್, ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಮಾಧ್ಯಮದ ಮುಖಾಂತರ ಮಾತನಾಡಲಿಕ್ಕೆ ಬಯಸ್ತಾ ಇರತಕ್ಕಂಥ ವಿಚಾರ, ಕರ್ನಾಟಕ ರಾಜ್ಯದಲ್ಲಿ ಬಹುದಿನಗಳಿಂದ ನಡೀತಿರುವ ಒಳ ಮೀಸಲಾತಿ ವಿಚಾರ. ಒಳ ಮೀಸಲಾತಿ ಈಗಾಗಲೇ ಸಂಬಂಧಿತ ಪರಿಶಿಷ್ಟ ಜಾತಿ, ಅಸ್ಪೃಶ್ಯ ಜಾತಿಯ ಎಡಗೈ ಮತ್ತು ಬಲಗೈನವರು ಏನು ಅವರು ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು ಸರ್ಕಾರ ಮತ್ತು ಎಲ್ಲ ರಾಜಕೀಯ ಪಕ್ಷದ ನಾಯಕರಿಗೂ ಉನ್ನತ ಮಟ್ಟ ಅಧಿಕಾರಿಗಳಿಗೂ ಮನವರಿಕೆಯಾಗಿರ್ತಕ್ಕಂಥ ವಿಚಾರವೇ ಸರಿ. ಈ ಗೊಂದಲದ ನಡುವೆ ಕಳೆದ 35 ವರ್ಷಗಳಿಂದ ಏನು ಎಡಗೈ ಜಾತಿಯ ಮಾದಿಗರು, ಸಂಬಂಧಿತ ಜಾತಿಯವರು ಅನೇಕ ಹೋರಾಟಗಳನ್ನು DSS ಮುಖಾಂತರ ಮತ್ತು ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಮುಖಾಂತರ ಹೋರಾಟಗಳನ್ನು ಮಾಡ್ಕೊಂಡ್ಬಂದವು. ಆ ಹೋರಾಟಗಳಲ್ಲಿ ನಾನು ಕಳೆದ 35 ವರ್ಷಗಳನ್ನು ವಿದ್ಯಾರ್ಥಿ ಜೀವನದಿಂದ ಹಿಡ್ಕೊಂಡು ಈವರೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ 2017ರ ಸಭೆಯಲ್ಲೂ ಮಂದಕೃಷ್ಣ ನೇತೃತ್ವದಲ್ಲಿ ಭಾಗವಹಿಸಿದ್ದೆವು ಮತ್ತು ಹೈದರಾಬಾದ್ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೆವು. ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಕಾರ್ಯಕ್ರಮ, ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳು, ತಾಲೂಕು ಮಟ್ಟದ ಕಾರ್ಯಕ್ರಮಗಳಲ್ಲೂ ಕೇವಲ ಇದನ್ನು ವರ್ಗೀಕರಣ ಮಾಡಿ ನ್ಯಾಯ ಕೊಡ್ರಿ ಅಂತ ಕೇಳ್ತಾ ಇರ್ತಕ್ಕಂಥದ್ದು ಮಾದಿಗ ಜಾತಿಯ ಸಂಬಂಧಿತ ಎಡಗೈ ಜನಾಂಗದವರು ಮಾತ್ರ. ಆದರೆ ಇವತ್ತೆಲ್ಲೋ ಆರಾಮಾಗಿ ನಮ್ಮ ಮೀಸಲಾತಿ ವಿಚಾರದಲ್ಲಿ ಏನು ಬೇಕಿಲ್ಲ ಅನ್ನೋಷ್ಟಾಗಿರ್ತಕ್ಕಂಥ ಅಸ್ಪೃಶ್ಯ ಜಾತಿಯ, ವಲಯ ಜಾತಿಯ ಬಲಗೈನವರು ಯಾವುದೇ ಹೋರಾಟಗಳನ್ನು ಮಾಡದೆ ಮತ್ತು ಬಂಜಾರ, ಲಂಬಾಣಿ ಅಥವಾ ಬೋವಿಯವರು ಹೋರಾಟಗಳನ್ನು ಮಾಡದಲೇ ಅವರು ತಮ್ಮ ಸವಲತ್ತನ್ನು ತಾವು ಕೂತರೂ ಅಲ್ಲೇ ಪಡೀತಾ ಇದ್ದಾರೆ. ಇದು ಹೇಗಾಗಿದೆ ಅಂದರೆ, ಮೋದಿಯವರು ಯಾವುದೇ ಹೋರಾಟ ಮಾಡದೇ ಇರತಕ್ಕಂಥ ಮುಂದುವರೆದ ಜಾತಿಯ ಹಿಂದುಳಿದ ಅವರಿಗೆ 10% ಮೀಸಲಾತಿಯನ್ನು ಯಾರು ಕೇಳಲಿಲ್ಲ, ಬೇಡಲೂ ಇಲ್ಲ, ಅವ್ರಿಗೆ ಕೊಟ್ಟರು. ಇವತ್ತು ಆದಿಮೂಲ ನಿವಾಸಿಗಳಾದ ಮಾದಿಗರು ಈ ದೇಶವನ್ನು ಆಳಿರತಕ್ಕಂಥ ಅನೇಕ ಉದಾಹರಣೆಗಳಿವೆ. ಈ ವರ್ಷದ ಸ್ವಚ್ಛತಾ ಕಾರ್ಯಕ್ರಮಗಳು ತಮ್ಮನ್ನು ತಾವೇ ತೊಡಗಿಸಿಕೊಂಡಿರ್ತಕ್ಕಂಥ ಕನಿಷ್ಠ ಮಟ್ಟದ ಕೆಲಸಗಳನ್ನು ಮಾಡಿದ್ದಾರೆ. ದುರ್ದೈವವಶಾತ್ ಈ ಜಾತಿಯ ರಾಜಕೀಯ ನಾಯಕರು ಹೆಚ್ಚು ಇಲ್ಲ ಅಥವಾ ಸರ್ಕಾರಿ ಉದ್ಯೋಗಾಧಿಕಾರಿಗಳು ಹೆಚ್ಚು ಇಲ್ಲದೆ ಹೋದವು. ಈ ನಾಯಕರುಗಳು ಗ್ರಾಮಗಳಿಗೆ ಬಂದು ಅಥವಾ ತಾಲೂಕು ಮಟ್ಟಕ್ಕೆ ಬಂದು ಸಜಾತಿಯವರಿಗೆ ಅರಿವಿನ ಜಾಗೃತಿಯನ್ನು ಮೂಡಿಸಿಲ್ಲ. ನೀವು ಎಚ್ಚರಗೊಳ್ಳ್ರಿ, ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿರಿ, ನೀವು ಪ್ರತ್ಯೇಕವಾಗಿ ಏನು ನಾಗರಿಕ ಸಮಾಜಕ್ಕೆ ಬನ್ನಿ ಅಂತ ಮೂಡಿಸಿಲ್ಲ. ಕಾರಣ ನಾವು ಆ ಜಾತಿಗೆ ಗುರುತಿಸ್ಕೊತೀವಿ ಅಂತ. ಬಟ್ ವಲಯ ಜಾತಿಯವರು ಅಧಿಕಾರಿಗಳಿಂದ ರಾಜಕಾರಣಿಗಳವರೆಗೂ ಆ ಜಾತಿಯನ್ನು ಗುರುತಿಸಿದ್ದಾರೆ. ಅದಕ್ಕೆ ಬುದ್ಧಿವಂತರಾಗಿದ್ದಾರೆ. ರಾಜಕೀಯ ಸ್ಥಾನಮಾನಗಳಲ್ಲೂ ಮೀಸಲಾತಿ ಅಡಿಯಲ್ಲಿ ಏನು ಮಾದಿಗರು ಪಡಿಬೇಕಾದಂಥ 15 ಕ್ಷೇತ್ರಗಳನ್ನು ಲಂಬಾಣಿ ಜನಾಂಗದವರು ಮತ್ತು ವಲಯ ಜಾತಿಯವರು MLA MP ಗಳಾಗಿರ್ತಕ್ಕಂಥದ್ದು ನಿದರ್ಶನ ಇದೆ. ಇವತ್ತು ಕನಿಷ್ಠ ಮಾದಿಗ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ 18 ಜನ ಶಾಸಕರು ಇರಬೇಕಾಗುತ್ತೆ. ಅದೇ ರೀತಿ ಪಾರ್ಲಿಮೆಂಟಲ್ಲೂ ಅನುಪಾತದಡಿಯಲ್ಲಿ ಇರಬೇಕಾಗ್ತದೆ. ಅದಾಗಿಲ್ಲ. ಆದರೆ ನನ್ನ ಒತ್ತಾಯ ಇಷ್ಟೇ, ಕರ್ನಾಟಕ ರಾಜ್ಯದಲ್ಲಿ ನಾಗಮೋಹನ್ ದಾಸು ವರದಿ, ಸದಾಶಿವ ವರದಿ, ಮಾಧುಸ್ವಾಮಿ ವರದಿಗಳಿದ್ದಾಗ್ಯೂ ಮಧ್ಯಂತರ ವರದಿಯನ್ನು ಸಿದ್ದರಾಮಯ್ಯವ್ರ ಸರ್ಕಾರ 6, 5 ಮತ್ತು 7 ಅಂತ ಜಾರಿ ಮಾಡಿತು. 7 STಗೆ, 5 ಅಸ್ಪೃಶ್ಯ ಜಾತಿಯ ಬೋವಿ ಮತ್ತು ಲಂಬಾಣಿ ಮತ್ತು ಅದರಲ್ಲಿ ಅಲೆಮಾರಿ ಜನಾಂಗವನ್ನು ಪ್ರತ್ಯೇಕ 1% ಕೊಡಲಾರದೆ ಇವರು 1% ಒಳಗಡೆ ಇರ್ತಕ್ಕಂಥವ್ರನ್ನ 5% ಒಳಗಡೆ ಸೇರಿಸಿದ್ದಾರೆ. ಅವ್ರಿಗೂ ಅನ್ಯಾಯ ಆಗಿದೆ. ಈ ರಾಜ್ಯದಲ್ಲಿ ಬಂದೊಳೆ ಸರ್ಕಾರದ ಮಾನ್ಯರೇ, ಈ ರಾಜ್ಯದಲ್ಲಿ ಏನಾದರೂ ಸಮಾಜದ ಕಟ್ಟುಕಡೆಯನ್ನು ಈ ದೇಶದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದರೆ ಮಾದಿಗ ಸಂಬಂಧಿತ ಜಾತಿ ಮತ್ತು ಬೋವಿ ಒಡ್ಡ ಜಾತಿಯವರು ಕನಿಷ್ಠ ಮಟ್ಟದ ಕೆಲಸವನ್ನು ಪಡ್ಕೊಂಡಿದ್ದಾರೆ. ಅವರು ಮೀಸಲಾತಿಯಿಂದ ವಂಚಿತರಾಗಿರ್ತಕ್ಕಂಥದ್ದು ನಮ್ಮಷ್ಟೇ ಸಹಜ. ಅವರು ಅಸ್ಪೃಶ್ಯ ಜಾತಿ ಇರ್ಬೋದು, ನಮ್ಗೆ ಅಸ್ಪೃಶ್ಯತೆ ಇರ್ಬೋದು. ಆದ್ದರಿಂದ ತಾವಿಗೆ ಸರ್ಕಾರ 54,000 ಹುದ್ದೆಗಳನ್ನು ತರಾತುರಿಯಲ್ಲಿ ಭರ್ತಿ ಮಾಡಲಿಕ್ಕೆ ಹೊರಟಿದೆ. ಇದರ ಉದ್ದೇಶ ಏನು? ಬಲಗೈ ಜಾತಿಯವರ, ವಲಯ ಜಾತಿಯವರ ಮಂತ್ರಿಗಳ, ಅಧಿಕಾರಿಗಳ ಪಾತ್ರ ಸಾಕಷ್ಟಿದೆ.
ಈಗಾಗಲೇ ಎಲ್ಲ ಬಹುಪಾಲನ ತಿಂದಿರ್ತಕ್ಕಂಥವ್ರು ಮೀಸಲಾತಿಯ ಬಹುಪಾಲನ ವಲಯ ಜಾತಿಯ ಬಲಗೈ ಜಾತಿಯವರು ಮತ್ತು ಲಂಬಾಣಿ ಜಾತಿಯವರು ಪಡೆದಿದ್ದಾರೆ. ಇದರಿಂದ ವಡ್ರು ಮತ್ತು ಮಾದಿಗರು ಮತ್ತು ಅಲೆಮಾರಿ ಒಂದು ಸಂಖ್ಯೆಯ ಜಾತಿಗಳು ಪಡ್ಕೊಳ್ಳಿಲ್ಲ. ಆದ್ದರಿಂದ ಈ 54,000 ಹುದ್ದೆಯನ್ನು ಹಳೆ ಮಾದರಿ 15% ತುಂಬಿರಿ ಅಂತ ಇದು ನಾಟಕೀಯ ಒತ್ತಡವನ್ನು ಮಾಡ್ಕೊಂಡು ಸಚಿವ ಸಂಪುಟ ಕರೆದಿರ್ತಕ್ಕಂಥ ಚರ್ಚೆಯಲ್ಲಿ ಸರ್ಕಾರದವರು ವಿರೋಧ ಪಕ್ಷಗಳು ಸಚಿವ ಸಂಪುಟ ಏನು ತೀರ್ಮಾನ ತಗೊಳುತ್ತೋ ಬಿಡುತ್ತೋ ನಮಗೆ ನ್ಯಾಯಸಮ್ಮತವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿನ ರಾಜಕೀಯವಾಗೂ ಕೊಡಬೇಕು, ಶೈಕ್ಷಣಿಕವಾಗೂ ಕೊಡಬೇಕು ಮತ್ತು ಔದ್ಯೋಗಿಕವಾಗೂ ಕೊಡಬೇಕು. 54,000 ಹುದ್ದೆಗಳನ್ನು ಅನುಪಾತದಡಿಯಲ್ಲೇ ನೀವು ಯಾವ ರೀತಿ ಅಷ್ಟು ಮೇಂಟೈನ್ ಮಾಡ್ತೀರಾ? 15% ಅಂದರೆ ಒಳ್ಳೆಯದೇ ತಗೊಂತಾರೆ. ನೀವು ಜನಸಂಖ್ಯೆ ಅವತ್ತೇನು ಆಯೋಗಗಳು ಕೊಟ್ಟಿದ್ದಾವೆ ಅದೇ ರೀತಿ ಮಾಡಬೇಕಾಗುತ್ತೆ. ಈಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ ಒಂದು ವರ್ಷ ವಯಸ್ಸಾದರೂ ಆಗಲಿ. ಈ ಸಂದರ್ಭ ಕಳೆದ್ರಿಂದ 50 ವರ್ಷ ಬೇಕಾಗುತ್ತೆ, 100 ವರ್ಷ ಬೇಕಾಗುತ್ತೆ ನಮಗೆ. ಆದ್ದರಿಂದ ಎಚ್ಚೆತ್ಕೊಂಡು ಬಹುಮುಖ್ಯವಾಗಿ ರಾಜಕೀಯ ಮೀಸಲಾತಿಯನ್ನು ಕೊಡಲೇಬೇಕು. ಎಲ್ಲ ರಾಜಕೀಯ ಪಕ್ಷದ ನಾಯಕರು, ಎಲ್ಲ ಜಾತಿಯವರು, ಸಂಘಟಕರು, ಮಠಾಧೀಶರು ಒತ್ತಡವನ್ನು ತರ್ತೀರಾ, ಮಾದಿಗ ಜನಾಂಗಕ್ಕೆ ಅನುಕೂಲವನ್ನು ಮಾಡಿಕೊಡ್ತೀರಾ ಮತ್ತು ಬೋವಿ ಜನಾಂಗಕ್ಕೂ ಅನುಕೂಲವನ್ನು ಮಾಡಿಕೊಳ್ಬೇಕು ಮತ್ತು ಅಸ್ಪೃಶ್ಯ ಜಾತಿಯ ಮತ್ತೊಂದು ಜನಾಂಗ 1% ಅಲೆಮಾರಿ ಜನಾಂಗಕ್ಕೂ ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಇಲ್ವಾದರೆ ಮುಂದಿನ ದಿನಗಳಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲಕ್ಕೂ ಚುನಾವಣಾ ಸಂದರ್ಭದಲ್ಲಿ ಬುದ್ಧಿಪಾಠವನ್ನು ಕಲಿಸ್ತೀವಿ. ನೀವು ಯಾವುದೇ ಗ್ಯಾರಂಟಿ ಘೋಷಣೆ ಮಾಡಿರೋ ಆ ಗ್ಯಾರಂಟಿಗೆ ಪ್ರತಿತಂತ್ರವನ್ನು ನಾವು ತಾಲೂಕು ಮಟ್ಟದ ಕಾರ್ಯಕರ್ತರು ಮತ್ತು ಎಲ್ಲ ಸಾರ್ವಜನಿಕರು ಸೇರ್ಕೊಂಡು ಒತ್ತಟ್ಟಿಗೆ ಎಲ್ಲ ಪಕ್ಷದ ದಿವಾಳಿಗೆ ಕಾರಣರಾಗಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ.